ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 8ನೇ ತರಗತಿಯ ಗಣಿತದಲ್ಲಿ SA2 ಪರೀಕ್ಷೆಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇತ್ತು. ಎಷ್ಟೋ ಪ್ರಶ್ನೆಗಳಿದ್ರಿಂದ ಏನಾಗ್ತಾವಪ್ಪ ಅಂದರೆ ರಿಪೀಟು ಕೂಡ ಆಗ್ತಾವೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಇದು ನಾವು ಕೊಡ್ತಕ್ಕಂಥ 3ನೇ ಸೆಟ್ನ ಕ್ವಶನ್ ಪೇಪರು. ಇನ್ನೊಂದು ಸೆಟ್ ಕ್ವಶನ್ ಪೇಪರ್ನ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಅದನ್ನು ಕೂಡ ಬಿಡಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಫಸ್ಟ್ 5 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ರು. ಮೊದಲ ಪ್ರಶ್ನೆ 5/2ರ ವ್ಯುತ್ಕ್ರಮ ರೂಪ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, 5/2ರ ವ್ಯುತ್ಕ್ರಮ ಅಂದರೆ ಅಂಶ ಇದ್ದಿದ್ದು ಛೇದ, ಛೇದ ಇದ್ದಿದ್ದು ಅಂಶ ಮಾಡೋದು ಅಂದರೆ 2/5 ಬರ್ತದೆ. ಎಲ್ಲಿದೆ? ಆಪ್ಷನ್ ಬಿ ದಲ್ಲದ. ಸೊ ಬಿ 2/5 ಅನ್ನೋದು ಸರಿಯಾದ ಉತ್ತರ ಬರಬೇಕು. ಪ್ರಶ್ನೆ 2 √225ರ ಬೆಲೆ ಅಂತ ಕೇಳಿದರು. ಇಟ್ ಮೀನ್ಸ್ ಯಾವ ಒಂದು ಅಂಕಿಗಳನ್ನು ಸಂಖ್ಯೆಯನ್ನು ಗುಣಿಸಿದಾಗ ಅದು 225 ಬರಬೇಕು. 13 ಬರಲ್ಲ, 14 ಅದು ಬರಲ್ಲ. ಆಪ್ಷನ್ ಸಿ 15 225 ಅಂತ ಬರ್ತದೆ. ಸೊ 15 ಅಂತಕ್ಕಂಥದ್ದು ಏನಪ್ಪ ಅಂದರೆ ಎಕ್ಸಾಕ್ಟ್ಲಿ ರೈಟ್ ಆಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಏನಿತ್ತಂತಂದರೆ ಎ ಘಾತ ಎಮ್ ಬ್ರಾಕೆಟ್ ಕಂಪ್ಲೀಟ್ ಎನ್ ಅಂತ ಇದೆ. ಇದರ ಬೆಲೆಯನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಕಂಡುಹಿಡಿಬೇಕು. ಅದರಲ್ಲಿ ಎ ಘಾತ ಎಮ್ ಪ್ಲಸ್ ಎನ್, ಬಿ ಎ ಘಾತ ಎಮ್ ಮೈನಸ್ ಎನ್, ಸಿ ಎ ಘಾತ ಎಮ್ ಎನ್, ಡಿ ಎ ಘಾತ ಎಮ್ ಭಾಗಿಸು ಎ ಘಾತ ಎನ್ ಅಂತ ಇದೆ. ಸೊ ಎ ಘಾತ ಎಮ್ ಬ್ರಾಕೆಟ್ ಕಂಪ್ಲೀಟ್ ಎನ್ ಅಂತಂದರೆ ಅದೇನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಎ ಘಾತ ಎಮ್ ಎನ್ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ಅದನ್ನು ನೀವೇನು ಮಾಡಬೇಕಿತ್ತು? ಬರಿಬೇಕಿತ್ತು. ಇನ್ನು ಪಕ್ಕದ ಚಿತ್ರದ ಸುತ್ತಳತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಚಿತ್ರ ಕಾಣ್ತಾ ಇದೆ. ಆಲ್ರೆಡಿ 2 ಬಾಹುಗಳನ್ನು ನಮಗೆ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇನ್ನೆರಡು ಬಾಹುಗಳನ್ನು ಕಂಡುಹಿಡಬೇಕಾದ್ರೆ ಅಷ್ಟು ಏನಾಗಿರ್ಬೇಕಂದ್ರೆ ಚೌಕಂದ್ರೆ ಸಮಾನ ಇರ್ತಾವಲ್ಲ. ಸೊ 4 4 4 4 ಕೂಡಿಸ್ತೀರಿ. ಸೊ ಎಷ್ಟಾಗ್ತದೆ? 16 ಸೆಂಟಿಮೀಟರ್ ಏನಾಗಿರ್ತದೆ? ಪಕ್ಕದ ಚಿತ್ರದ ಸುತ್ತಳತೆ ಆಗಿರ್ತದೆ. ಪ್ರಶ್ನೆ 5 2xyನಲ್ಲಿ ಸಂಖ್ಯಾ ಸಹಗುಣಕ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸಂಖ್ಯಾ ಸಹಗುಣಕಗಳು ಮತ್ತು ಬೀಜ ಸಹಗುಣಕಗಳು ಅಂತ ಬರ್ತದೆ. ಇಲ್ಲಿ ಕೇವಲ 2 ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಅದು ಸಂಖ್ಯಾ ಸಹಗುಣಕ ಬರ್ತದೆ. ಸೊ ಅದನ್ನು ನೀವು ಬರೀಬೇಕು. 1 ಮಾರ್ಕರ್ ಕ್ವಶನ್. ಪ್ರಶ್ನೆ 6 ಇತ್ತು. 2x - 3 = 11 ಆದರೆ ಎಕ್ಸನ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ, 2x - 3 = 11 ಆದಾಗ ಎಕ್ಸನ ಬೆಲೆ ಎಷ್ಟಾಗಬೇಕಪ್ಪ ಅಂತಂದರೆ 7 ಆಗಬೇಕು. ಸೊ 7 ಅಂತಕ್ಕಂಥದ್ದು ಸರಿ ಇದೆ. 7ನೇ ಪ್ರಶ್ನೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ. ಈ ಹೇಳಿಕೆಯನ್ನು ಪರಿಶೀಲಿಸಿ, ಇದು ಸರಿಯೋ ತಪ್ಪು ಅಂತ ಕೇಳಿದ್ದಾರೆ. ಈ ಹೇಳಿಕೆ ಸರಿಯಾಗಿರ್ತಕ್ಕಂಥ ಹೇಳಿಕೆ. ಏಕೆಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಏನಾಗಿರ್ತಾವಪ್ಪ ಅಂತಂದರೆ ಸಮಾನೇ ಇರ್ತವೆ. ಇನ್ನು 4/3ರ ಬೆಲೆ ತಿಳಿಸಬೇಕು. ಸೊ 4ನ್ನು 3 ಸರಿ ಏನು ಮಾಡಬೇಕಪ್ಪ ಅಂದರೆ ಗುಣಿಸ್ತೀರಿ. ಸೊ 4 4 16 16 4 ಬರೀತೀರಿ. 16 4 ಎಷ್ಟು? 64 ಬರ್ತದಲ್ಲ. ಸೊ 64 ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಸರಿಯಾದ ಉತ್ತರವನ್ನು ಕೊಡಬೇಕಿತ್ತು. ಇನ್ನು ರಿಯಾಯಿತಿ = ನಮೂದಿತ ಬೆಲೆ ಮೈನಸ್ ಅಂತ ಕೇಳಿದ್ದಾರೆ. ಸೊ ರಿಯಾಯಿತಿಯನ್ನು ಕಂಡುಹಿಡಬೇಕಾದ್ರೆ ನಮೂದಿತ ಬೆಲೆ ಆಗಿರ್ತದೆ, ಆಮೇಲೆ ಏನಾಗಿರ್ತದೆ ಮಾರಿದ ಬೆಲೆ ಅಂತ ಅಂತಿರಲ್ಲ. ಸೊ ಅದನ್ನು ನೀವೇನು ಮಾಡಬೇಕಿತ್ತು? ಬರಿಬೇಕು. 10ನೇ ಪ್ರಶ್ನೆ x ಇಂದ ಬ್ರಾಕೆಟ್ x+2 ಇದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬಿಡಿಸಬೇಕು. x ಇಂದ ಬ್ರಾಕೆಟ್ x+2 ಅನ್ನು ಬಿಡಿಸಿ ಬರೆದಾಗ x² + 2x ಅಂತ ಬರಬೇಕು. x² + 2x ಇಸ್ ದ ರೈಟ್ ಆನ್ಸರ್. ಇನ್ನು a + b² ಅನ್ನು ವಿಸ್ತರಿಸಿ ಬರಬೇಕು. ನಿಮಗೆಲ್ಲರಿಗೂ ಗೊತ್ತಿದೆ a² + 2ab + b². a² + 2ab + b² ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇಷ್ಟು 1 ಮಾರ್ಕರ್ ಕ್ವಶನ್ಸನ್ನು ನಾನು ನಿಮಗೆ ಉತ್ತರ ಕೊಟ್ಟಿದ್ದೀನಿ. ಇನ್ನು 2 ಮಾರ್ಕರ್ ಕ್ವಶನ್ಗಳನ್ನು ಸ್ವಲ್ಪ ನೀವು ಕುಂತು ಪ್ರಾಕ್ಟೀಸ್ ಮಾಡಿ. ಸೊ 12ನೇ ಪ್ರಶ್ನೆ -13/17 ಗುಣಿಸು -2/7 = -2/7 ಗುಣಿಸು -13/17. ಇದನ್ನು ಸಂಕ್ಷೇಪಿಸಿರಿ. ಈ ಸಂಖ್ಯೆಗಳು ಯಾವ ಗುಣಲಬ್ಧದ ನಿಯಮವನ್ನು ಪ್ರತಿನಿಧಿಸ್ತದೆ ಅಂತ ಕೇಳಿದರು. ನೆಕ್ಸ್ಟ್ 13ರಲ್ಲಿ ಸಂಕ್ಷೇಪಿಸಿ x - 5 / 3 = x - 3 / 5. 14ನೇ ಪ್ರಶ್ನೆ ಗುಣಾಕಾರ ಮಾಡದೆ 42ರ ವರ್ಗವನ್ನು ಬರಿಬೇಕು. 15 ಅವಿಭಾಜ್ಯ ಅಪವರ್ತನದಿಂದ 125ರ ಘನಮೂಲಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕವನ್ನು ಸಹಿತ ನಿಮಗೆ ಕೇಳಿದ್ದಾರೆ. ಇನ್ನು 16ರಲ್ಲಿತ್ತು ಪಕ್ಕದ ಚಿತ್ರದಲ್ಲಿರುವ ಕೊಳವೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಇಟ್ಸ್ ಆಲ್ರೆಡಿ ವೆರಿ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು 17 ಇತ್ತು ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರ 6 ಗಂಟೆಯಲ್ಲಿ 840 ಸೀಸೆ ತುಂಬುತ್ತದೆ. ಹಾಗಾದರೆ 5 ಗಂಟೆಗಳಲ್ಲಿ ಅದು ಎಷ್ಟು ಸೀಸೆಗಳನ್ನು ತುಂಬುತ್ತದೆ ಅನ್ನೋದನ್ನು ನೀವು ಕಂಡುಹಿಡಬೇಕು. ನೆಕ್ಸ್ಟ್ 3 ಮಾರ್ಕರ್ ಕ್ವಶನ್ಸ್ ಕೊಟ್ಟಿದ್ರು. ಆಯತದ ಯಾವುದಾದರೂ 3 ಲಕ್ಷಣಗಳನ್ನು ಬರೀಬೇಕು. ಸೊ ಚೆನ್ನಾಗಿ ನೆನಪಿಟ್ಕೊಡ್ರಿ. ಆಯತದ ಬಾಹುಗಳು ಹೇಗಿರ್ತವೆ, ಆಯತದ ಕೋನಗಳು ಹೇಗಿರ್ತವೆ ಅದನ್ನು ನೀವು ಬರೀತಕ್ಕಂಥದ್ದು. ಇನ್ನು 1ರಿಂದ 6 ಸಂಖ್ಯೆಗಳಿಗಿರುವ ದಾಳವನ್ನು ಉರುಳಿಸಿದಾಗ
ಕೆಳಗಿನ ಘಟನೆಗಳ ಫಲಿತಾಂಶಗಳು ಯಾವುವು ಅಂತ ಕೇಳಿದರು. ಎ ಅವಿಭಾಜ್ಯ ಸಂಖ್ಯೆ, ಬಿ 5ಕ್ಕಿಂತ ಹೆಚ್ಚಿನ ಸಂಖ್ಯೆ, ಸಿ ಒಂದು ಘನ ಸಂಖ್ಯೆ. ಅದನ್ನು ಕಂಡುಹಿಡಿಬೇಕು. ಇನ್ನು 20ನೇ ಪ್ರಶ್ನೆ ಏನು ಕೊಟ್ಟಿದ್ರು ಅಂದರೆ, ಟಿ ವಿಯೊಂದನ್ನು 21,000ಕ್ಕೆ ಖರೀದಿ ಮಾಡಿದ್ದಾರೆ. ಒಂದು ವರ್ಷದ ನಂತರ ಟಿ ವಿಯ ಮೌಲ್ಯ 5% ದರದಲ್ಲಿ ಸವಕಳಿಗೊಂಡ್ರೆ, ಸವಕಳಿ ಅಂದರೆ ವಸ್ತುವಿನ ಬಳಕೆ ಮತ್ತು ಸಮಯದ ಕಾರಣದಿಂದಾಗಿ ಅದರ ಮೌಲ್ಯದಲ್ಲಾಗುವ ಇಳಿಕೆ. ಹಾಗಾದರೆ ಒಂದು ವರ್ಷದ ಕೊನೆಯಲ್ಲಿ ಟಿ ವಿಯ ಮೌಲ್ಯವನ್ನು ಕಂಡುಹಿಡಬೇಕು. 21ರಲ್ಲಿ ಸಂಕ್ಷೇಪಿಸಬೇಕು. 3x ಇನ್ ದ ಬ್ರಾಕೆಟ್ 4x - 5 + 3. ಇದನ್ನು ಎಕ್ಸ್ಗೆ ಕೆಳಗೆ ಕೊಟ್ಟಿರೋ ಬೆಲೆಗಳಿಗೆ ಅದರ ಬೆಲೆಗಳನ್ನು ಕಂಡುಹಿಡಬೇಕು. x = 2, x = 2 ಅಂತ ಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ಸ್ವಲ್ಪ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಇನ್ನು 22ನೇ ಪ್ರಶ್ನೆ ಕೊಟ್ಟಿದ್ದರು, p² + 6p + 8 ಈ ಬಹುಪದೋಕ್ತಿಯನ್ನು ಅಪವರ್ತನ ಮಾಡಿ ಅಂತ ಕೇಳಿದ್ದಾರೆ. ಇದು ಕೂಡ ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಅದನ್ನು ಕೂಡ ನೀವೇನು ಮಾಡ್ತೀರಪ್ಪ ಅಂದರೆ ಬಿಡಿಸ್ತೀರಿ. ಇನ್ನು 4 ಮಾರ್ಕರಲ್ಲಿ ಪೈನಕ್ಸೆ ಕೇಳಿದ್ದಾರೆ. ಡಾಟಾ ಏನಿದೆ, ಭಾಷೆಗಳಿದ್ದಾವೆ, ವಿದ್ಯಾರ್ಥಿಗಳ ಸಂಖ್ಯೆ ಇದ್ದಾವೆ. ಕನ್ನಡದಲ್ಲಿ 40 ವಿದ್ಯಾರ್ಥಿಗಳಿದ್ದಾರೆ, ಇಂಗ್ಲೀಷ್ನಲ್ಲಿ 12 ಇದ್ದಾರೆ, ಮರಾಠಿಯಲ್ಲಿ 9 ಇದ್ದಾರೆ, ಹಿಂದಿಯಲ್ಲಿ 7 ಇದ್ದಾರೆ, ಬೆಂಗಾಲಿಯಲ್ಲಿ 4 ಇದ್ದಾರೆ, ಒಟ್ಟು 72 ಇದ್ದಾರೆ. ಇದಕ್ಕೆ ಪೈನಕ್ಷೆಯನ್ನು ಕೊಡ್ರಿ. ಇನ್ನು 24ರಲ್ಲಿ ಒಂದು ಕಟ್ಟಡದಲ್ಲಿ 24 ಕೊಳವೆ ಆಕಾರದ ಸ್ತಂಭ, ಪ್ರತಿ ಸ್ತಂಭದ ತ್ರಿಜ್ಯ 28 ಸೆಂಟಿಮೀಟರ್ ಮತ್ತು ಎತ್ತರ 4 ಮೀಟರ್. ಈ ಎಲ್ಲ ಸ್ತಂಭಗಳ ವಕ್ರ ಮೇಲ್ಮೈಗೂ ಬಣ್ಣ ಹಚ್ಚಲು 1 cm²ಗೆ 8 ರೂಪಾಯಿಯಂತೆ ಒಟ್ಟು ಎಷ್ಟು ಬಣ್ಣ ಖರ್ಚನ್ನು ತಗೊಳ್ತದೆ ಅದು ನೋಡ್ಕೊಡ್ರಿ. ಇನ್ನು ಲಾಸ್ಟ್ ಪ್ರಶ್ನೆಯನ್ನು ಏನು ಕೊಟ್ಟಿದ್ರಪ್ಪ ಅಂದ್ರೆ, ಒಂದು ಪೆಟ್ರೋಲ್ ಪ್ರಮಾಣ ಮತ್ತು ಬೆಲೆ ಇದೆ. ಸೊ ಅವುಗಳಿಗೆ ಒಂದು ನಕ್ಷೆಯನ್ನು ಕೇಳಿದ್ದಾರೆ. ನೋಡಿ, ಪೆಟ್ರೋಲ್ನ ಪ್ರಮಾಣ 10 ಇದ್ದಾಗ ಪೆಟ್ರೋಲ್ನ ಬೆಲೆ ಎಷ್ಟಿದೆ, 500 ಇದೆ. 15 ಇದ್ದಾಗ 750 ಇದೆ. 20 ಇದ್ದಾಗ 1000 ಇದೆ. 24 ಇದ್ದಾಗ 1250 ಇದೆ. ಸೊ ಇದಕ್ಕೆ ನೀವೇನು ಮಾಡಬೇಕಾಗಿತ್ತು, ಒಂದು ನಕ್ಷೆಯನ್ನು ತೋರಿಸಿ ಅಂತ ಕೇಳಿದ್ದಾರೆ. ಸೊ ಸೂಕ್ತವಾಗಿರ್ತಕ್ಕಂಥ ನಕ್ಷೆಯನ್ನು ನೀವು ಮಾನಗಳನ್ನು ಹಾಕಿ ಅವುಗಳನ್ನು ಬಿಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇಷ್ಟು ನೀವು ಕ್ವಶನ್ ಪೇಪರ್ಗಳನ್ನು ಚೆನ್ನಾಗಿ ಬಿಡಿಸಿದ್ದೆ ಆದರೆ ಖಂಡಿತವಾಗಿರ್ತಕ್ಕಂಥ ಈ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗ್ತವೆ ಮತ್ತು ಒಳ್ಳೆಯ ಅಂಕಗಳು ಕೂಡ ನಿಮಗೆ ಸಿಗ್ತವೆ. ಸೊ ಹಾಗಾದರೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಸಿಗ್ತೀನಿ. ಸೊ ನೀವುಗಳು ಏನು ಮಾಡಬೇಕಂದ್ರೆ ವಿಡಿಯೋಗಳನ್ನು ಹೆಚ್ಚು ಜನರಿಗೆ ಶೇರ್ ಮಾಡಬೇಕು. ಕೊಟ್ಟಿರೋ ವಿಡಿಯೋನ ಸಹಿತ ಲೈಕ್ ಮಾಡಿದ್ರೆ ಅದು ಕೂಡ ನಮಗೆ ಭಾಳಷ್ಟು ಯೂಸ್ಫುಲ್ ಆಗ್ತದೆ. ಯಾಕಂದರೆ ನಿಮ್ಮ ಲೈಕೇ ನಮ್ಗೆ ಇರ್ತಕ್ಕಂಥ ಒಂದು ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ಸೊ ಆ ಒಂದು ಕೆಲಸವನ್ನು ಮಾಡಿದರೆ ಖಂಡಿತವಾಗಿರ್ತಕ್ಕಂಥ ನಾವು ಇನ್ನೊಂದಿಷ್ಟು ಒಳ್ಳೆಯ ಕಂಟೆಂಟ್ಗಳನ್ನು, ಇನ್ನಷ್ಟು ಬೇರೆ ಬೇರೆ ಚೆನ್ನಾಗಿರ್ತಕ್ಕಂಥ ವಿಡಿಯೋಗಳನ್ನು ನಾವು ನಿಮಗೆ ಕೊಡಬಹುದು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಏನಾದರೂ ಡೌಟ್ ಅನಿಸಿದರೆ ತಾವುಗಳು ಏನು ಮಾಡ್ಬೋದು, ನನಗೆ ಕಮೆಂಟ್ಗಳನ್ನು ಕೊಡ್ಬೋದು. ಖಂಡಿತವಾಗಿ ನಿಮ್ಮ ಕಮೆಂಟನ್ನು ನಾನು ಏನು ಮಾಡ್ತೀನಪ್ಪ ಅಂತಂದರೆ ರಿಪ್ಲೈ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಜಸ್ಟ್ ಇವುಗಳನ್ನ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡಬೇಕು. ಸೇಮ್ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ ಬರ್ತದೆ. ಸ್ವಲ್ಪ DSRT ಕ್ವಶನ್ ಪೇಪರ್ನ ಸಹಿತ ನೀವು ನೋಡಲೇಬೇಕು. ಯಾಕಂದರೆ ಅದೇ ನಿಮ್ಗೆ ಏನಾಗ್ತದಪ್ಪ ಅಂದರೆ ಮೋಸ್ಟ್ ರಿಪೀಟೆಡ್ ಮಾಡ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿರ್ತದೆ.